ಎಲ್ಲರಿಗೂ AM ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. BA ಪ್ರಥಮ ಸೆಮಿಸ್ಟರ್ ಆಲ್ UG ಕೋರ್ಸ್ ಡಿಗ್ರಿ ಎಕ್ಸಾಮಿನೇಷನ್ ಜನವರಿ ಟು ಡಿಸೆಂಬರ್ 2024-25 SEC ಸಿಲೆಬಸ್ ಅನುಸಾರ ಒಟ್ಟು 40 ಅಂಕದ ಪ್ರಶ್ನೆ, 1.5 ಗಂಟೆಯ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಪೊಲಿಟಿಕಲ್ ಸೈನ್ಸ್, ವೆರಿ ಇಂಪಾರ್ಟೆಂಟ್. ಎಲ್ಲ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂಥ ಒಟ್ಟು 40 ಅಂಕದ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಇದು ಬಹು ಆಯ್ಕೆಯ 40 ಪ್ರಶ್ನೆಗಳನ್ನು ನೀಡಿರ್ತಾರೆ. ಅವುಗಳಿಗೆ 4 ಆಪ್ಷನ್ಗಳನ್ನು ನೀಡ್ತಾರೆ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು. ಸೊ ಪ್ರಶ್ನೆ ಈ ರೀತಿಯಾಗಿದೆ: ಸಂವಿಧಾನ ರಚನಾ ಸಮಿತಿಯ ಮೊದಲ ಬಾರಿಗೆ ಸಭೆ ಎಲ್ಲಿ ನಡೆಯಿತು? ಸೊ ಎಲ್ಲಿ ನಡೆಯಿತು ಎಂಬಂತಹ ಈ ಎಲ್ಲ 40 ಪ್ರಶ್ನೆಯ ಕೀ ಉತ್ತರ ನಾನು ಈಗಾಗಲೇ ನಮ್ಮ ಗ್ರೂಪ್ನಲ್ಲಿ ಹಾಕಿದ್ದೇನೆ. ಅಲ್ಲಿಂದ ನೀವುಗಳನ್ನು ನೋಡಿಕೊಳ್ಳಬಹುದು. ವೆರಿ ಇಂಪಾರ್ಟೆಂಟ್. ಕೀ ಆನ್ಸರ್ ವಿತ್ ಕ್ವಶನ್ಗಳು ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅವುಗಳನ್ನ ನಾವು ನೀಡ್ತೀವಿ. ಇನ್ನು 2ನೇ ಪ್ರಶ್ನೆ ಈ ರೀತಿಯಾಗಿದೆ: ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಚನೆ ಯಾವಾಗ ಆಯಿತು? 3ನೇ ಪ್ರಶ್ನೆ: ಯಾವ ಶಾಸನ ಅಡಿ ಭಾರತಕ್ಕೆ ಸ್ವತಂತ್ರ ದೊರೆಯಿತು? ಸೊ ಪ್ರಮುಖವಾಗಿ ನಿಮಗೆ ಕೀ ಉತ್ತರ ಬೇಕಂದರೆ ಕೆಲವೊಂದು ಕೀ ಉತ್ತರಗಳನ್ನು ನಾನು ಈಗಾಗಲೇ ನೀಡ್ತೀನಿ. ನೀವು ಪ್ರಮುಖವಾಗಿ ಬೇರೆ ನಿಮಗೆ 40 ಪ್ರಶ್ನೆಯ ಕೀ ಉತ್ತರಗಳನ್ನು ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನೀಡ್ತೀನಿ. 4ನೇ ಪ್ರಶ್ನೆ ಈ ರೀತಿಯಾಗಿದೆ: ಭಾರತದ ಸಂವಿಧಾನ ರಚನಾ ಸಮಿತಿಯ ಚೇರ್ಮನ್ ಯಾರಾಗಿದ್ದರು? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಭಾರತ ಸಂವಿಧಾನವು ಡ್ಯಾಶ್ ಆಗಿದೆ? ಲಿಖಿತ ಸಂವಿಧಾನ. ಜಾತ್ಯತೀತ ಮತ್ತು ಸಮಾಜವಾದಿ ಪದವನ್ನು ಸಂವಿಧಾನಕ್ಕೆ ಯಾವೊಂದು ವಿಧಿ ಮೂಲಕ ಸೇರ್ಪಡೆ ಮಾಡಲಾಗಿದೆ ಅಂದರೆ 42ನೇ ವಿಧಿ. ಭಾರತ ಸಂವಿಧಾನ ಡ್ಯಾಶ್ ಆಗಿದೆ? ಮೇಲಿನ ಎಲ್ಲವೂ. ಭಾರತದಲ್ಲಿ ಮತದಾನಕ್ಕೆ ಕನಿಷ್ಠ ವಯಸ್ಸು 18. ದ್ವಿಸದನ ಶಾಸಕಾಂಗವೆಂದರೆ 2 ಸದನಗಳನ್ನು ಹೊಂದಿರುವ ಶಾಸಕಾಂಗ. ಭಾರತ ಸಂವಿಧಾನವು ಇವುಗಳಲ್ಲಿ ಯಾವುದನ್ನು ಮನ್ನಿಸುತ್ತದೆ? ಎಲ್ಲ ಧರ್ಮವನ್ನು, ಒಂದೇ ಧರ್ಮವನ್ನು ಹೇಳುತ್ತಾನೆ. ಯಾವುದೇ ಧರ್ಮವನ್ನಲ್ಲ. ಆಪ್ಷನ್ ಸಿ ಕರೆಕ್ಟ್ ಉತ್ತರ. ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಸಂವಿಧಾನ ಜಾರಿಗೆ ಬಂದದ್ದು 26/1/1950. ಭಾರತ ಸಂವಿಧಾನ ಹೊಂದಬೇಕೆಂದು ಯಾವ ಆಯೋಗ ಶಿಫಾರಸು ಮಾಡಿತು? ಕ್ಯಾಬಿನೆಟ್ ಆಯೋಗ. ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದವು? 395 ವಿಧಿಗಳಿದ್ದವು. ಭಾರತದ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಭಾರತ ಸಂವಿಧಾನ ಇವುಗಳಲ್ಲಿ ಯಾವುದರಿಂದ ಅಧಿಕಾರ ಪಡೆಯುತ್ತದೆ? ಈ ಮೇಲಿನವು ಎಲ್ಲವೂ. ಗಣರಾಜ್ಯವೆಂದರೆ ರಾಷ್ಟ್ರದ ಮುಖ್ಯಸ್ಥ ಪ್ರಜೆಗಳಿಂದ ಚುನಾಯಿತವಾಗುವುದು. ಭಾರತ ಪ್ರಜೆಗಳಾದ ನಾವು ಏನನ್ನ ಸೂಚಿಸುತ್ತದೆ? ಸಂವಿಧಾನದ ಮೂಲ ಆಧಾರವನ್ನು ತಿಳಿಸ್ತದೆ. ಸಂಸದೀಯ ಮಾದರಿ ಸರ್ಕಾರವನ್ನು ಯಾವ ರಾಷ್ಟ್ರದಿಂದ ಪಡೆದುಕೊಳ್ಳಲಾಗಿದೆ? ಬ್ರಿಟನ್ನಿಂದ. ಸೊ ಪ್ರಮುಖವಾಗಿ ಎಲ್ಲ ಉತ್ತರಗಳು ಮತ್ತು ವಿವರಣೆ ನಮ್ಮ ಗ್ರೂಪ್ನಲ್ಲಿ ಹಾಕಿದ್ದೇನೆ, ಅಲ್ಲಿಂದ ನೀವುಗಳನ್ನು ನೋಡಬಹುದು. ಪೂರ್ವ ಪೀಠಿಕೆ ಸಂವಿಧಾನದ ಭಾಗವೇ? 20ನೇ ಪ್ರಶ್ನೆ: ಭಾರತದ ಸಂವಿಧಾನ ರಚಿಸಲು ಎಷ್ಟು ಸಮಯ ತೆಗೆದುಕೊಂಡಿತು? 21ನೇ ಪ್ರಶ್ನೆ: ಭಾರತದ ನಾಗರಿಕರು ಎಷ್ಟು ನಾಗರಿಕತ್ವ ಅನುಭವಿಸುತ್ತಾರೆ? ಅಲಿಖಿತ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ? 23ನೇ ಪ್ರಶ್ನೆ: ಸಂವಿಧಾನ ಎಂದರೇನು? ಸಮಾಜವಾದಿ ತತ್ವದ ಮೂಲ ಉದ್ದೇಶ ಏನು? ಸಂವಿಧಾನದ ಯಾವ ಭಾಗವು ಗುರಿ ಮತ್ತು ಉದ್ದೇಶಗಳನ್ನು ಘೋಷಿಸುತ್ತದೆ? ಭಾರತದಲ್ಲಿ ಯಾವ ಪದ್ಧತಿಯು ಪ್ರಜಾಪ್ರಭುತ್ವ ಇದೆ? ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಸರ್ಕಾರ ನಿಯಂತ್ರಿಸುತ್ತದೆಯೇ? ಭಾರತದ ಸಂವಿಧಾನವು ಡ್ಯಾಶ್ ಆಗಿದೆ? ಭ್ರಾತೃತ್ವ ಎಂದರೇನು? ಹೀಗೆ ಪ್ರಮುಖವಾಗಿ 40 ಪ್ರಶ್ನೆಗಳಿವೆ. ಅವುಗಳನ್ನು ನೀವು ನೋಡ್ತಾ ಹೋದಂತೆ ಕೀ ಉತ್ತರಗಳನ್ನು ನಾನು ಈಗಾಗಲೇ ಹೇಳಿದಂತೆ ನಮ್ಮ ಗ್ರೂಪ್ನಲ್ಲಿವೆ. ಇನ್ಸ್ಟಾಗ್ರಾಮ್ ಸಹ ನಾನು ಇವುಗಳನ್ನು ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ನೋಡಬಹುದು. ಈಗಾಗಲೇ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ, ರಾಜ್ಯಶಾಸ್ತ್ರ ಸಂಬಂಧಪಟ್ಟಂತೆ DSA 1 ಮತ್ತು 2ರ ಪ್ರಶ್ನೆ ಪತ್ರಿಕೆ ನಾವು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೇವೆ.
ಅವುಗಳನ್ನು ಸಹ ನೀವು ನೋಡಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು.